TV, forever on fire. ಸಚಿವರ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಮತ್ತೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಒತ್ತಡಕ್ಕೆ ಒಳಗಾಗಿ ಯೂ ಟರ್ನ್ ಆದ್ರ ರಾಜೇಂದ್ರ ಅನ್ನೋ ಪ್ರಶ್ನೆ. ಹನಿ ಟ್ರ್ಯಾಪ್ ಕೇಸ್ ಬಿಟ್ಟು ಕೊಲೆ ಬೆದರಿಕೆ ಕೇಸನ್ನ ದಾಖಲಿಸಿದ ರಾಜೇಂದ್ರ. ಸದನದಲ್ಲಿ 48 ಜನರ ಮೇಲೆ ಆರೋಪವನ್ನ ಮಾಡಿದ್ರು ಸಚಿವ ರಾಜಣ್ಣ. ಸ್ವತಃ ತಮ್ಮ ಮೇಲೆ ತಮ್ಮ ಮಗನ ಹನಿ ಟ್ರ್ಯಾಪ್ ಆಗಿದೆ ಅಂತ ಕೂಡ ರಾಜಣ್ಣ ಹೇಳ್ಕೊಂಡಿದ್ರು. ದೂರು ಕೊಡುವುದಾಗಿ ಹೇಳಿ ಈಗ ವಲಸೆಯನ್ನ ಬದಲಾಯಿಸ್ತಾ ಇದ್ದಾರೆ ರಾಜಣ್ಣ. ವಿಡಿಯೋ ದಾಖಲೆ ಇದೆ ಅಂತ ಹೇಳಿ ಈಗ ಯೂ ಟರ್ನ್ ಹೊಡಿತಾ ಇದ್ದಾರೆ. ಯಾವುದೇ ವಿಡಿಯೋ ಸಾಕ್ಷಿ ಇಲ್ಲ ಅಂತ ರಾಜಣ್ಣ ಹೇಳ್ತಾ ಇದ್ದಾರೆ. ಇತ್ತ ಹನಿ ಟ್ರ್ಯಾಪ್ ಆಗಿಯೇ ಇಲ್ಲ ಅಂತ ರಾಜೇಂದ್ರ ಕೂಡ ಹೇಳ್ತಾ ಇದ್ದಾರೆ. ನೋಡಿ, ಅಪ್ಪ ಮಗ ಇಬ್ರು ಕೂಡ ರಾಜಕೀಯವಾಗಿ ನಮ್ಮ ಭವಿಷ್ಯವನ್ನ ಮುಗಿಸುವಂತ ಕೆಲಸವನ್ನ ಮಾಡಲಾಗಿದೆ. ಒಂದು ದೊಡ್ಡ ಹುನ್ನಾರವೇ ಆಗಿದೆ, ಒಂದು ದೊಡ್ಡ ಷಡ್ಯಂತ್ರವೇ ಬೆನ್ನ ಹಿಂದೆ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂತ ಸಾಕ್ಷಿಗಳು ನಮ್ಮ ಬಳಿ ಇದೆ, ಸಾಕ್ಷಿ ಸಮೇತವಾಗಿ ದೂರು ಕೊಟ್ಟಿವಿ ಅಂತ ಹೇಳಿದ್ರು. ಮೊದಲಿಗೆ ಹನಿ ಟ್ರ್ಯಾಪ್ ಅಂತ ಹೇಳಿದ್ರು. ರಾಜಣ್ಣನು ಹೇಳಿದ್ರು, ರಾಜೇಂದ್ರ ಅವರು ಕೂಡ ಹೇಳಿದ್ರು ನನ್ನ ಮೇಲೂ ಆಗಿದೆ, ನಮ್ಮ ತಂದೆ ಮೇಲೂ ಪ್ರಯತ್ನ ಆಗಿದೆ ಅಂತ. ಜೊತೆಗೆ ರಾಜಣ್ಣ ಅವರು ನನ್ನ ಮೇಲೂ ಪ್ರಯತ್ನ ಆಗಿದೆ, ನನ್ನ ಮಗನ ಮೇಲೂ ಕೂಡ ಹನಿ ಟ್ರ್ಯಾಪ್ ಮಾಡೋ ಪ್ರಯತ್ನ ಆಗಿದೆ ಅಂತ ಹೇಳಿದ್ರು. ಅದಾದ್ಮೇಲೆ 2 ದಿನ ಬಿಟ್ಟು ರಾಜೇಂದ್ರ ಅವರು MLC ರಾಜೇಂದ್ರ ಅವರು ಉಲ್ಟಾ ಹೊಡೆದ್ರು. ನನ್ನ ಮೇಲೆ ಆಗಿದೆ ಅಂತ ನಾನು ಎಲ್ಲೂ ಹೇಳೇ ಇಲ್ಲ, ನಮ್ಮ ತಂದೆ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನ ಆಗಿದೆ ಅಂತ ಹೇಳಿದೀನಿ, ಆದ್ರೆ ನನ್ನ ಮೇಲೆ ಕೊಲೆ ಮಾಡುವ ಪ್ರಯತ್ನ ಆಗಿದೆ ಅಂತ ಹೊಸ ಬಾಂಬ್ ಒಂದನ್ನ ಸಿಡಿಸ್ಬಿಡ್ತಾರೆ. ಸೊ ಅದಾದ್ಮೇಲೆ ಇದು ನವೆಂಬರ್ ಅಲ್ಲೇ ಆಗಿತ್ತು. ಜನವರಿಲಿ ನನ್ನ ಗಮನಕ್ಕೆ ಬಂತು. ನಾನು ಈಗ CM ಗಮನಕ್ಕೆ ತಂದಿದ್ದೀನಿ. ಅವ್ರು ಗೃಹ ಸಚಿವರನ್ನ ಭೇಟಿಯಾಗ ಕೇಳಿದ್ರು, ನಾನು ಗೃಹ ಸಚಿವರನ್ನ ಭೇಟಿಯಾದೆ, ಈಗ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ದೂರು ಕೊಡ್ತೀನಿ ಅಂತ ದೂರು ಕೊಟ್ರು. ಆಮೇಲೆ ರಾಜಣ್ಣ ಕೂಡ ಮಾತಾಡೋ ಸಂದರ್ಭದಲ್ಲಿ CCTV ವಿಜುವಲ್ಸ್ಗಳಿದೆ. ಬ್ಲೂ ಜೀನ್ಸು, ಬ್ಲೂ ಟಾಪ್ ಹಾಕೊಂಡು ಹುಡುಗಿ ಬಂದಿದ್ಲು, 2-3 ಬಾರಿ ಬಂದಿದ್ರು, ಪ್ರಯತ್ನ ಆಗಿದೆ ಹನಿ ಟ್ರ್ಯಾಪ್ ಮಾಡೋದು ಎಲ್ಲಾ ಹೇಳಿದ್ರು. ಈಗ ನೋಡಿದ್ರೆ ಸಾಕ್ಷಿ ಇಲ್ಲ ಅಂತ ಹೇಳ್ತಿದ್ದಾರೆ, ಹನಿ ಟ್ರ್ಯಾಪ್ ನನ್ನ ಮೇಲೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಈ ತರ ಕ್ಷಣಕ್ಕೊಂದು ದಿನಕ್ಕೊಂದು ಸ್ಟೇಟ್ಮೆಂಟ್ಗಳನ್ನ ಅಪ್ಪ ಮಗ ಕೊಡ್ತಾ ಇದ್ದಾರೆ ಅನ್ನೋದೇ ಈಗ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಎಲ್ಲೋ ಒಂದ್ ಕಡೆಯಲ್ಲಿ ಇಬ್ರು ಮೇಲೂ ಒತ್ತಡ ಅನ್ನೋದು ಇದೆಯಾ? ಸ್ವಪಕ್ಷದವರೇ ಈ ತರ ಮಾಡ್ತಿದ್ದಾರೆ ಅನ್ನುವಂತ ಗಂಭೀರವಾದಂತ ಆರೋಪವನ್ನ ಮಾಡಿರುವಂತ ಬೆನ್ನಲ್ಲೇ ಹೈಕಮಾಂಡ್ ನಾಯಕರು ಏನೂ ಮಾತಾಡದೆ ಸುಮ್ಮನೆ ಸೈಲೆಂಟ್ ಆಗಿರಿ ಅಂತ ಏನಾದ್ರೂ ಹೇಳ್ಬಿಟ್ಟಿದ್ದಾರಾ? ಅಥವಾ ಇವ್ರ ಮೇಲೆ ಬೇರೆ ಏನಾದ್ರೂ ಒತ್ತಡವೋ ಅಥವಾ ಬೇರೆ ಏನಾದ್ರೂ ಸಮಸ್ಯೆಯನ್ನು ಎದುರಿಸ್ತಿದ್ದಾರೋ, ಟೆನ್ಷನ್ ಅಲ್ಲಿ ಇದ್ದಾರೋ? ಈ ಎಲ್ಲ ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಇದೆ. ಯಾಕೆ ಇದಕ್ಕಿದ್ದ ಹಾಗೇನೆ ರಾಜಣ್ಣ ಮತ್ತು ರಾಜೇಂದ್ರ ಅವರು ಮೊದಲು ಕೊಟ್ಟಂತ ಸ್ಟೇಟ್ಮೆಂಟ್ಗಳಿಗೆ ಸ್ಟ್ಯಾಂಡ್ ಆಗ್ತಾ ಇಲ್ಲ, ದಿನಕ್ಕೊಂದು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ. ಇದ್ರಲ್ಲಿ ಅಂಥದ್ದು ಏನು ನಡೀತಾ ಇದೆ? ಸಹಜವಾಗಿ ಎಲ್ಲ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ನೋಡಿ, ಹನಿ ಟ್ರ್ಯಾಪ್ ಅಥವಾ ಮರ್ಡರ್ ಪ್ರಯತ್ನ ಅನ್ನೋದಿದೆಯಲ್ಲ, ಅದು ಯಾವುದು ಸಿಂಪಲ್ ವಿಚಾರ ಅಲ್ಲ. ಅಯ್ಯೋ ಬಿಡಿ ಏನೋ ಆಯ್ತು ಅಂತ ಹೇಳ್ಕೊಳ್ಳೋದಕ್ಕೆ. ಅದರ ಜೊತೆಗೆ ರಾಜಣ್ಣ ಅವರು ಸ್ಟೇಟ್ಮೆಂಟ್ ಮಾಡಿದ್ದು ಯಾವುದೋ ಹಾದಿ ನಿಂತ್ಕೊಂಡು ಬೀದಿಲ್ ನಿಂತ್ಕೊಂಡು ಅಲ್ಲ, ಸದನದ ಒಳಗಡೆ ನಿಂತ್ಕೊಂಡ್ರು. 44ಕ್ಕೂ ಹೆಚ್ಚು ಜನನಾಯಕರ ಮೇಲೆ ಈ ತರ ಹನಿ ಟ್ರ್ಯಾಪ್ ಪ್ರಯತ್ನ ಆಗಿದೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿದ್ರು. ಹೀಗಿರ್ಬೇಕಾದ್ರೆ ಈ ಹೇಳಿಕೆಗಳಿಗೆ ಸ್ಟ್ಯಾಂಡ್ ಆಗಿರಬೇಕು. ಅದನ್ನು ಹೊರತುಪಡಿಸಿ ಯಾಕೆ ಹೇಳಿಕೆಗಳನ್ನು ಬದಲಿಸ್ತಾ ಇದ್ದಾರೆ ಅನ್ನೋದು ಈಗ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಮೊದಲೆಲ್ಲ ವಿಡಿಯೋ ಇದೆ, ಆಡಿಯೋ ಇದೆ, ಸಾಕ್ಷಿ ಇದೆ, ಸಾಕ್ಷಿ ಕೊಟ್ಟಿದ್ದೀವಿ, ಸಾಕ್ಷಿ ಇಟ್ಕೊಂಡು ಮಾತಾಡಿದ್ದೀವಿ, ಇದೆಲ್ಲವನ್ನ ಹೇಳ್ತಾ ಇದ್ದವರು ಈಗ ಯಾವುದೇ ಸಾಕ್ಷಿ ಇಲ್ಲ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇದೆ. ಒಟ್ಟಿನಲ್ಲಿ ಈ ಪ್ರಕರಣದಲ್ಲಿ ಒಳಗಿಂದೊಳಗೆ ಸಾಕಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆಯಾ ಅನ್ನುವಂಥ ಅನುಮಾನ ಕೂಡ ಇದೆ. ಯಾಕಂದ್ರೆ ಇಡೀ ರಾಜ್ಯದ ಜನತೆ ಈ ವಿಚಾರಗಳನ್ನು ನೋಡ್ತಾ ಇದ್ದಾರೆ. ಹನಿ ಟ್ರ್ಯಾಪ್, ಎಲ್ಲರಿಗೂ ಕೂಡ ಈ ಹನಿ ಟ್ರ್ಯಾಪಿಗೆ ಒಳಗಾಗಿದ್ದಾರೆ ಅಂತ ಆರೋಪಿಸಿದ್ರು.